ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ RRBಗೋಸ್ಕರ ನಾನ್ ನರ್ಸಿಂಗ್ ಪಾರ್ಟ್ ಏನಿದೆ, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, GK, ಸೊ ಇದನ್ನೆಲ್ಲದನ್ನು ನಾವು ಕನ್ನಡದಲ್ಲೇ ಕವರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಕೇಳಿದಾಗ ನಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ನಾನ್ ನರ್ಸಿಂಗ್ ಪಾರ್ಟ್ ಏನಿದೆ ಅದನ್ನೆಲ್ಲ ನಿಮಗೆ ಕನ್ನಡದಲ್ಲೇ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ನೀವು ನಂದೇ ಕ್ಲಾಸ್ ಕೇಳಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ, ನೀವು ಯಾವುದೇ ಕ್ಲಾಸನ್ನ ರೆಫರ್ ಮಾಡಿದ್ರು ಕೂಡ ಇದೇನು ಮೆಂಟಲ್ ಎಬಿಲಿಟಿ ಆಪ್ಟಿಟ್ಯೂಡ್ ಎಲ್ಲ ಏನಿದೆ ಅದನ್ನ ನೀವು ನಿಮ್ಮ ಓನ್ ಲ್ಯಾಂಗ್ವೇಜ್ ಅಲ್ಲಿ ಕೇಳಿ, ಅವಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ವಶನ್ಸ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋದು ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಾಗ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ RRB ಏನ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದೆ, ಸೊ ಅದನ್ನ ಪ್ರತಿದಿನ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ RRB ಎಕ್ಸಾಮ್ ಬರೋದ್ರೊಳಗಡೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಗಿಸಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಆಲ್ರೆಡಿ ನಾವು ಡೈರೆಕ್ಷನ್ ಪ್ರಾಬ್ಲಮ್ಸ್ ಅನ್ನ ಮಾಡಿದೀವಿ, ಕೆಲವು ಕೋಡಿಂಗ್ ಡಿಕೋಡಿಂಗ್ ಕೂಡ ಕೆಲವು ಮಾಡಿದೀನಿ. ಸೊ ಇವತ್ತಿಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಓದ್ಬಿಡ್ತೀನಿ. ಇಫ್ ದ ಕಾಸ್ಟ್ ಪ್ರೈಸ್ ಈಸ್ rupees 120 and selling price is 90 rupees, okay, then find the loss percentage ಅಂತ RRB 2015 ಕ್ವಶನ್ ಕೇಳಿದ್ದಾರೆ. ಓಕೆನಾ? ಸೊ RRB 2015 ಕ್ವಶನ್ ಕೇಳಿದ್ದಾರೆ. ಸೊ ಇದು ಪ್ರತಿ ಬಾರಿನೂ ರಿಪೀಟ್ ಆಗ್ತಾ ಹೋಗುತ್ತೆ. ಸೆಲ್ಲಿಂಗ್ ಪ್ರಾಫಿಟ್ ಆಗಿರಬಹುದು, ಲಾಸ್ ಪರ್ಸೆಂಟು ಮತ್ತೆ ಪ್ರಾಫಿಟ್ ಪರ್ಸೆಂಟು ಇದನ್ನ ಕೇಳ್ತಾರೆ. ಆಮೇಲೆ ಲಾಸ್ ಎಷ್ಟಾಯ್ತು, ಪ್ರಾಫಿಟ್ ಎಷ್ಟಾಯ್ತು ಅಂತ ಕೇಳ್ಬೋದು. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕೆಲವು ಬೇಸಿಕ್ ಫಾರ್ಮುಲಾಸ್ ಅನ್ನ ನೋಡ್ಕೊಬೇಕಾಗುತ್ತೆ. ಓಕೆ, ಈ ಪ್ರಾಬ್ಲಮ್ ಏನೇನು ಬೇಕಾದ್ರೆ ನೀವು ಈ ಫಾರ್ಮುಲಾ ಬರ್ಕೊಂಡ್ಬಿಡುತ್ತೆ, ತೊಂದರೆ ಏನಿಲ್ಲ. ಸೊ ಆಪ್ಷನ್ ಏನ್ ಕೊಟ್ಟಿದ್ದೇನೆ ಅಂತಂದ್ರೆ, ಆಪ್ಷನ್ ಎ 30% ಕೊಟ್ಟಿದ್ದೇನೆ, ಆಪ್ಷನ್ ಬಿ 33%, ಆಪ್ಷನ್ ಸಿ 25% ಕೊಟ್ಟಿದ್ದಾರೆ, ದೆನ್ ಡಿ 75% ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಸರಿ ಆಗುತ್ತೆ ಅಂತ ನಾವು ನೋಡ್ತಾ ಬೇಕಾಗುತ್ತೆ. ಸೊ ಕನ್ನಡದಲ್ಲಿ ಒಂದ್ಸರಿ ಹೇಳ್ಬಿಡ್ತೀನಿ. ಇಫ್ ದ ಕಾಸ್ಟ್ ಪ್ರೈಸ್ ಈಸ್ rupees 120 ಅಂತಂದ್ರೆ ಆ ಒಂದು ವಸ್ತುವಿನ ಬೆಲೆ ಅಂದ್ರೆ ಕೊಂಡ ಬೆಲೆ 120 ರೂಪಾಯಿ, ಅಂಡ್ ಸೆಲ್ಲಿಂಗ್ ಪ್ರೈಸ್ ಈಸ್ 90 ಅಂತಂದ್ರೆ ಮಾರಿದ ಬೆಲೆ 90 ರೂಪಾಯಿ. ಓಕೆ, ದೆನ್ ಫೈಂಡ್ ದ ಲಾಸ್ ಪರ್ಸೆಂಟೇಜ್ ಅಂದ್ರೆ ಶೇಕಡ ನಿಮಗೆ ಎಷ್ಟು ಲಾಸ್ ಆಯ್ತು ಅಂದ್ರೆ 120 ರೂಪಾಯಿ ತಗೊಂಡ್ಬಿಟ್ಟು 90 ರೂಪಾಯಿ ಮಾರಿದ ಅಂತಂದ್ರೆ ಶೇಕಡ ಎಷ್ಟು ಲಾಸ್ ಆಯ್ತು ಅಂತ ನಾವು ಕಂಡುಹಿಡಿದು ಮಾಡ್ಬೇಕಾಗುತ್ತೆ. ಸೊ ಆಪ್ಷನ್ಸ್ 30%, 33%, 25% ಮತ್ತೆ 75% ಇದೆ. ಸೊ ಈಗ ನಮಗೆ ಪ್ರಾಫಿಟ್, ಸೊ ಅವ್ರು ಲಾಸ್ಟ್ ಪರ್ಸೆಂಟೇಜ್ ಕೇಳಿಲ್ಲ, ಜಸ್ಟ್ ಬರೀ ಪ್ರಾಫಿಟ್ ಎಷ್ಟಾಯ್ತು ಅಂತ ಕೇಳಿದ್ರು ಅಂತಂದ್ರೆ ಅದಕ್ಕೆ ಫಾರ್ಮುಲಾ SP - CP ಅಂತ ಹೇಳ್ತೀವಿ. ಅಂದ್ರೆ SP ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಅಂದ್ರೆ ನಾವು ಪ್ರಾಫಿಟ್ ಅಂತ ಬಂತು ಅಂದಾಗ ಪ್ರಾಫಿಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಓಕೆ, ಅಂದ್ರೆ ಎಷ್ಟಕ್ಕೆ ಮಾರಿದ್ರಿ, ಎಷ್ಟಕ್ಕೆ ಕೊಂಡ್ಕೊಂಡ್ರಿ. ಸೊ ಇದಕ್ಕೆ ಸಿಗತ್ತೆ ನಮಗೆ ಲಾಭ ಅಂತಂದ್ರೆ ಪ್ರಾಫಿಟ್. ಸೊ SP - CP ಅಂತ ನೆನ್ಪಿಟ್ಕೊಂಡ್ಬಿಡಿ. ಅದ್ರ ಕೆಳಗಡೆ ಇನ್ ಕೇಸ್ ಲಾಸ್ ಎಷ್ಟು ಅಂತ ಕಂಡುಹಿಡಬೇಕು ಅಂತಂದ್ರೆ CP - SP ಅಂದ್ರೆ CP ಅಂದ್ರೆ ಸೇಮ್ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ, ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಇಸ್ ಈಕ್ವಲ್ ಟು ನಷ್ಟ. ಸೊ ನೀವು ಈ ಫಾರ್ಮುಲಾನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. SP - CP, CP - SP, ಲಾಭ ಅಂದ್ರೆ ಏನು, ನಷ್ಟ ಅಂದ್ರೆ ಏನು. ಓಕೆ, ಇದು ಬೇಸಿಕ್ ಫಾರ್ಮುಲಾ. ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ಲಾಸ್ ಪರ್ಸೆಂಟೇಜ್ ಒಂದು ಮತ್ತೆ ಪ್ರಾಫಿಟ್ ಪರ್ಸೆಂಟೇಜ್ ಒಂದು ಇರುತ್ತೆ. ಲಾಸ್ ಪರ್ಸೆಂಟೇಜ್ ಅನ್ನ ಕಂಡುಹಿಡಬೇಕು. ಸೊ ಅದಕ್ಕೋಸ್ಕರ ನಾವು ಪರ್ಸೆಂಟ್ ಬೇಕಾಗುತ್ತೆ ನಮಗೆ. ಸೊ ಪರ್ಸೆಂಟ್ ಅನ್ನ ಕಂಡುಹಿಡಿದು ಹೇಗೆ ಅಂತ ನೋಡೋಣ. ನೋಡಿ, ಪ್ರಾಫಿಟ್ ಪರ್ಸೆಂಟ್ ಕೇಸ್ ನಾ ಮತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇದನ್ನ ಇಂಟರ್ಚೇಂಜ್ ಮಾಡ್ತಾರೆ. ಇಂಟರ್ಚೇಂಜ್ ಮಾಡ್ಬಿಟ್ಟು ಪ್ರಾಫಿಟ್ ಪರ್ಸೆಂಟ್ ಅಂದ್ರೆ ಶೇಕಡ ಲಾಭ ಎಷ್ಟು ಅಂತ ಕೇಳ್ತಾರೆ. ಓಕೆನಾ? ಪ್ರಾಫಿಟ್ ಪರ್ಸೆಂಟ್ ಎಷ್ಟು ಅಂತ ಕೇಳ್ತಾರೆ. ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾಗುತ್ತೆ. ಯಾವುದು? ಸೊ ಪ್ರಾಫಿಟ್ ಪರ್ಸೆಂಟ್ ಅನ್ನ ಕಂಡುಹಿಡಬೇಕು ಅಂತಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂದ್ರೆ ಲಾಭ ಎಷ್ಟು ಬಂತು ಡಿವೈಡೆಡ್ ಬೈ ಕೊಂಡ ಬೆಲೆ. ಓಕೆನಾ? ಕೊಂಡ ಬೆಲೆ ಇಂಟು 100 ಮಾಡಿದಾಗ ಪ್ರಾಫಿಟ್ ಪರ್ಸೆಂಟೇಜ್ ಸಿಗುತ್ತೆ. ಅದೇ ತರ ಲಾಸ್ ಪರ್ಸೆಂಟ್ ಕಂಡುಹಿಡಬೇಕಪ್ಪ ಅಂತಂದ್ರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂದ್ರೆ ನಷ್ಟ ಎಷ್ಟಾಯ್ತು ಮತ್ತೆ ಎಷ್ಟಕ್ಕೆ ಐಟಮ್ ಅನ್ನ ತಗೊಂಡಿದ್ರಿ ಕೊಂಡ ಬೆಲೆ ಇಂಟು 100 ಮಾಡ್ಬೇಕಾಗುತ್ತೆ. ಸೊ ನಮಗೆ ಪ್ರಶ್ನೆ ಕೇಳಿದ್ರು ಲಾಸ್ ಪರ್ಸೆಂಟೇಜ್, ಅದಕ್ಕೋಸ್ಕರ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಬೇಕು ಅಂತಂದ್ರೆ
ಅಂತಂದ್ರೆ ಲಾಸ್ ಎಷ್ಟಾಯ್ತು ಅಂತ ನಾವು ನೋಡ್ಕೊಬೇಕು. ಸೊ ಅದಕ್ಕೆ ಈ ಫಾರ್ಮುಲಾ ಬೇಕಾಗುತ್ತೆ ನಮಗೆ. ಓಕೆ, ಸೊ ಈಗ ನೋಡ್ತಾ ಹೋಗಿ ಲಾಸ್ ಪರ್ಸೆಂಟೇಜ್ ಕಂಡುಹಿಡಿಯಬೇಕಾಗುತ್ತೆ ನಾವು. ಲಾಸ್ ಪರ್ಸೆಂಟೇಜ್ಗೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಮಾಡಬೇಕು. ಓಕೆ, ಸೊ ಈಗ ಲಾಸ್ ಸಿಗ್ಬೇಕಪ್ಪ ಅಂತಂದ್ರೆ ನಾವು ಸೇಮ್ CP ಮೈನಸ್ SP ಮಾಡ್ಕೊಬೇಕಂದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟು? ಇಫ್ ದ ಕಾಸ್ಟ್ ಪ್ರೈಸ್ ಈಸ್ 120. ಓಕೆ, ಸೇಮ್ ನಾನು ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಮೈನಸ್ SP ಸೆಲ್ಲಿಂಗ್ ಪ್ರೈಸ್ ಈಸ್ 90. ಓಕೆ, ಇದು RRB 2016 ಕೇಳಿರೋದು. ಓಕೆ, ಸೊ 120ರಲ್ಲಿ ಓಕೆನಾ, 120ರಲ್ಲಿ 90 ಹೋಯ್ತು ಅಂತಂದ್ರೆ ಎಷ್ಟು? 30 ಉಳಿಯುತ್ತೆ. ಓಕೆನಾ, ಸೊ ನಮಗೆ ಲಾಸ್ ಎಷ್ಟು? 30. ಸೊ ಈಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಫಾರ್ಮುಲಾ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ 30 ಇಂಟು 100 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿತ್ತು? 120. ಸೊ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಏನಪ್ಪಾ ಅಂತಂದ್ರೆ ಈ 0 ತೆಗೆದ್ಬಿಡಿ, ಈ 0 ತೆಗೆದ್ಬಿಡಿ. ಓಕೆ, ಎಷ್ಟು ಉಳಿಯುತ್ತೆ ಅಂತಂದ್ರೆ ಈಗ 3 ಇಂಟು 100 ಅಂದ್ರೆ 300 ಡಿವೈಡೆಡ್ ಬೈ 12 ಉಳಿಯುತ್ತೆ. ಸೊ ನಿಮಗೆ ಈಸಿಯಾಗಿ ಮಾಡೋದಕ್ಕೆ ಸೇಮ್ ಮೆಥಡ್ ಹೇಳ್ಕೊಡ್ತೀನಿ. 12ಅನ್ನ 300 ಡಿವೈಡ್ ಮಾಡಿ. ಓಕೆ, ಫಸ್ಟ್ ತಗೊಂಬಿಡಿ. 12 2 24, 30ಗೆ 24 ಹೋದ್ರೆ 6 ಉಳಿಯುತ್ತೆ. ಓಕೆ, ಸೊ ಈ 0ನ ಹಾಗೆ ಇಟ್ಕೊಂಡ್ಬಿಡಿ. ಈಗ 12 5 60. ಸೊ ನಮಗೆ ಆನ್ಸರ್ ಸಿಕ್ಕಿದೆ. ಎಷ್ಟು? 25%. ಸೊ 25% ಅಂತಂದ್ರೆ ಇಲ್ಲಿ ನೋಡಿ ಆಪ್ಷನ್ ಸಿ ಇದ್ದ ರೈಟ್ ಆನ್ಸರ್. ಅಂದ್ರೆ ಒಬ್ಬ ವ್ಯಕ್ತಿ 120 ರೂಪಾಯಿ ತಗೊಂಡ್ಬಿಟ್ಟು 90 ರೂಪಾಯಿ ಮಾರ್ದ ಅಂತಂದ್ರೆ ಶೇಕಡ ನಷ್ಟ ಎಷ್ಟು ಅಂತಂದ್ರೆ 25% ಅವನಿಗೆ ಲಾಸ್ ಆಗಿದೆ ಅಂತ ಅರ್ಥ. ಓಕೆ, ಈಗ ಮುಂದಿನ ಪ್ರಶ್ನೆ ಹೋಗೋಣ. ಇದು ಕೂಡ RRB 2015 ಸೆಟ್ 2 ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಎ ಮ್ಯಾನ್ ಪರ್ಚೇಸ್ an old scooter for ₹6,000 and spent ₹500 on its repair. He sold it for ₹7020. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಪರ್ಸೆಂಟೇಜ್. ಅಲ್ಲಿ ಹೋದ ಪ್ರಶ್ನೆಯಲ್ಲಿ ನಾವು ಲಾಸ್ ಪರ್ಸೆಂಟೇಜ್ ಅನ್ನು ನೋಡಿದ್ವಿ, ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ನೋಡ್ಬೇಕಾಗತ್ತೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಆಗಿದೆ, ಅದಕ್ಕೋಸ್ಕರ ಈ ಕ್ವಶನ್ ತಗೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ಎ ಮ್ಯಾನ್ ಪರ್ಚೇಸ್ಡ್ an old scooter for ₹6,000 ಅಂದ್ರೆ 6,000 ರೂಪಾಯಿಗೆ ತಗೊಂತಾನೆ. ಅಂಡ್ ಸ್ಪೆಂಟ್ ₹500 ಆನ್ ಇಟ್ಸ್ ರಿಪೇರಿಗೋಸ್ಕರ ಏನ್ ಮಾಡ್ತಾನೆ? 500 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತಾನೆ, ಯಾಕಂದ್ರೆ ಹಳೆ ಸ್ಕೂಟರ್ ಅದಕ್ಕೋಸ್ಕರ. ಅದಾದ್ಮೇಲೆ ಅದೇ ಸ್ಕೂಟರ್ನ ಮತ್ತೆ 7,020 ರೂಪಾಯಿಗೆ ಮಾರ್ತಾನೆ. ಅಂದ್ರೆ ಇಷ್ಟು ತಗೊಂಡಾದ್ಮೇಲೆ ಇಷ್ಟಕ್ಕೆ ಮಾರ್ತಾನೆ. ಸೊ ಲಾಭದ ಶೇಕಡ ಲಾಭ ಎಷ್ಟಾಯ್ತು ಅಂತ ಈ ಕ್ವಶನ್. ಓಕೆ, ಆಪ್ಷನ್ ಎ ಬಂದ್ಬಿಟ್ಟು 12.5% ಕೇಳಿದ್ದಾರೆ, ಬಿ ಬಂದ್ಬಿಟ್ಟು 9.6% ಕೇಳಿದ್ದಾರೆ, ಸಿ ಬಂದ್ಬಿಟ್ಟು 8% ಇದೆ, ದೆನ್ ಡಿ 15% ಕೇಳಿದ್ದಾರೆ. ಸೊ ಈಗ ನಾವು ನೋಡ್ಕೊಂತ ಹೋಗೋಣ. ಸೊ ಈಗ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಬೇಕಪ್ಪ ಅಂತಂದ್ರೆ ನಮಗೆ ಬೇಸಿಕ್ ಫಾರ್ಮುಲಾ ಏನು? ಪ್ರಾಫಿಟ್ ಬೇಕಾಗುತ್ತೆ. ಪ್ರಾಫಿಟ್ ಅಂತಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂತ. ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ, ಬಂದಿರತಕ್ಕಂಥದ್ದು ನಮಗೆ ಲಾಭ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಬೇಕಂತಂದಾಗ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ ಹೇಳ್ತೀವಿ. ಸೊ ಆ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗುತ್ತೆ ಇಲ್ಲಿ. ಸೊ ಪ್ರಾಫಿಟ್ ಕಂಡಿದ್ದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಾವು ಕಾಸ್ಟ್ ಪ್ರೈಸ್ ಕಂಡಿಡ್ಕೊಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ 2 ಇದೆ. ಸೊ ಓಕೆನಾ, ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಪ್ಪ ಅಂತಂತಂದ್ರೆ 70 SP is equal to 7020 rupees. ಓಕೆ, CP ಎಷ್ಟಪ್ಪ ಅಂತಂದ್ರೆ ಈಗ ನೋಡಿ ಫಸ್ಟ್ 6,000 ರೂಪಾಯಿ ತಗೊಂಡ ಪ್ಲಸ್ ಅದಕ್ಕೆ 500 ರೂಪಾಯಿ ಖರ್ಚು ಮಾಡಿದ್ನಲ್ವಾ, ಅದು ಕೂಡ ನಾವು ಇಟ್ಕೊಬೇಕಾಗುತ್ತೆ. 500 ರೂಪಾಯಿ is equal to 6,500 rupees ಆಯ್ತು. ಓಕೆ, ಈಗ ಪ್ರಾಫಿಟ್ is equal to ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಅದನ್ನ ನಾವು ನೋಡ್ಬೇಕು ಅಂತಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಪ್ಪ ಅಂತಂದ್ರೆ 7020 ಮೈನಸ್ 6,500. ಓಕೆ, ಸೊ ಈಗ 6,500 ಆಯ್ತು. ಸೊ ಮೈನಸ್ ಆಯ್ತು ಅಂದ್ರೆ ಎಷ್ಟಪ್ಪ ಅಂತಂತಂದ್ರೆ 520. 7,020ರಲ್ಲಿ
6000 ಹೋಯ್ತು ಅಂತಂದ್ರೆ ಇನ್ನು 520 ರೂಪಾಯಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಇದನ್ನ ನಾವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ನೋಡ್ಬೇಕಾಗುತ್ತೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡೋದು ಹೇಗೆ ಅಂತಂದ್ರೆ, ಈಗ ನಮಗೆ ಪ್ರಾಫಿಟ್ ಸಿಕ್ಕಿದೆ. ಪ್ರಾಫಿಟ್ ಎಷ್ಟಪ್ಪ ಅಂತಂದ್ರೆ 520 ರೂಪಾಯಿ ಅಷ್ಟೇ ಪ್ರಾಫಿಟ್ ಸಿಕ್ಕಿದೆ. ಅದನ್ನ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಶೇಕಡ ಲಾಭ ಎಷ್ಟು ಅಂತ ನೋಡ್ಬೇಕು ಅಂತಂದ್ರೆ, ಸೇಮ್ ಪ್ರಾಫಿಟ್ 520 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಅಂತಂದ್ರೆ 6500 ಇಂಟು 100. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಈ 20 ತೆಗೆದ್ಬಿಡಿ. ಸೊ ಈಗ ನೋಡಿ 520 ಡಿವೈಡೆಡ್ ಬೈ 65 ಉಳಿಕೊಳ್ಳುತ್ತೆ. ಓಕೆ, ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ. 65 ಇಂಟು 8 ಇಸ್ಕೊಟ್ಟು 520 ಆಗುತ್ತೆ. ಅಂದ್ರೆ ನಮಗೆ ಶೇಕಡ 8ರಷ್ಟು ಲಾಭ ಬಂದಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೀವು 520 ಡಿವೈಡೆಡ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಮಾಡಿ. ಸೊ 65 ಇಂಟು 8 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 520 ಬರುತ್ತೆ. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್, ಲಾಸ್ ಮತ್ತೆ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಲಾಸು ಪ್ರಾಫಿಟ್ ಕೇಳಿದ್ರೆ ಸಿಂಪಲ್ ಆಗಿರುತ್ತೆ, ಅದನ್ನ ಕೇಳಲ್ಲ. ಮೋಸ್ಟ್ ಪ್ರಾಬ್ಲಮ್ ಅವ್ರು ನಿಮ್ಗೆ ಕೇಳೋದು ಲಾಸ್ ಪರ್ಸೆಂಟೇಜ್ ಮತ್ತೆ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಅದನ್ನ ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲಾಸ್ ಬೇಕಾಗುತ್ತೆ. ಮತ್ತೆ ಹಿಂದಿನ ಕ್ವಶನ್ ಅಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲಾಸು ಪ್ರಾಫಿಟ್ ಅಲ್ಲಿ ಏನೋ ಡೌಟ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಐ ವಿಲ್ explain. Okay, thank you.